ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ನಾವು ಹುಬ್ಬಳ್ಳಿ BRTC ಬಸ್ ಡಿಪೋದಲ್ಲಿರೋದು. ಇವತ್ತು ಟುಡೇ ಒಂದು 150 ಬಸ್ಗಳು ಓಪನಿಂಗ್ ಇದೆ. ನೋಡಿ, ನಿನ್ನೆ ಒಂದು ವಿಡಿಯೋದಲ್ಲಿ ತೋರಿಸಿದೆ ನಿಮಗೆ, ನಾರ್ಮಲ್ ಆಗಿತ್ತು. ಇವತ್ತು ವಿಡಿಯೋದಲ್ಲಿ ನೋಡಿ ಎಲ್ಲ ಫುಲ್ ಹೂವಿನರಾಗಿ ಫುಲ್ ಡೆಕೋರೇಷನ್ ಇದೆ. ಬರಬೇಕು ಅಂದ್ರೆ ಕೋಟಿಗಟ್ಟಲೆ ಲಾಸ್ ಜೋರಾಗಿ ಬರಬೇಕು. ಎಲ್ಲರೂ ಫಾಸ್ಟ್ ಆಗಿ ಅಧಿಕಾರಿಗಳನ್ನ ಮೊಟ್ಟಿಗೆ ಬರ್ಬೋದು. ಕುತ್ಕೊಂಡಂತವ್ರು ಎಲ್ಲ ನಿಂತ್ಕೊಂಡ್ಬಿಡಿ. ಓಕೆ, ಎಲ್ಲರೂ ಚಪ್ಪಾಳೆ ತಟ್ತೀರಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಚಿಟ್ಕೆ ಎಷ್ಟು ಜನ ಹೊಡಿತೀರಪ್ಪ? ಚಿಟ್ಕೆ ಎಷ್ಟು ಜನ ಹೊಡಿತೀರಾ? ಎರಡು ಕೈಗಳಿಂದ, ಒಂದ್ ಕೈಯಲ್ಲಿ ಮೈಕ್ ಇದೆ, ಎರಡು ಕೈಗಳು ಮೇಲ್ ಬರ್ಬೇಕು. ಯಾವ ಥರ ಕಾಣಿಸ್ತಿದೆ ಅಲ್ಲ. ಇವತ್ತೆಲ್ಲ ನಿನ್ನೆ ಸ್ವಲ್ಪ ಅಲಂಕಾರ ಇದ್ದಿಲ್ಲ. ಇವತ್ತೆಲ್ಲ ಅಲಂಕಾರ ಮಾಡ್ಕೇಸಿ ಬಸ್ಗಳೆಲ್ಲ ನೋಡಿ, ಎಲ್ಲ ಬಸ್ಗೂ ಹೂವಿನ ಹಾಕಿ ಅಲಂಕಾರ ಮಾಡಿದ್ದಾರೆ. ರಿದಮಿಕ್ ಆಗಿ ಮಾಡೋಣ. ಏನಪ್ಪಾ ಅಂದ್ರೆ 1 2 3 ಎಲ್ಲ ಬಸ್ಸಲ್ಲಿ ಅವರವರ ಬಸ್ ಡ್ರೈವರ್ಗಳನ್ನೆಲ್ಲ ನಿಲ್ಲಿಸಿ ಎಲ್ಲ ಅಲಂಕಾರ ಮಾಡಿದ್ದಾರೆ. ಎಲ್ಲರ ಕೈ ಮೇಲೆ ಬರಲಿ. ಖುಷಿಯಾದಂತ ದಿನ, ಖುಷಿ ಸೆಲೆಬ್ರೇಷನ್ ಮಾಡ್ತಿದ್ದೀವಿ, ಒಳ್ಳೆ ದಿನ. ಸೊ ಎಲ್ಲರೂ ಪ್ರೀತಿಯಿಂದ ಕೈಗಳ ಮೇಲೆ. ವಂಡರ್ಫುಲ್. 1 2 3 1 2 3 1 2 3 1 2 3 1 2 3 1 2 3. ಲವ್ಲಿ ಲವ್ಲಿ, ಸೂಪರ್ ಕಂಡ್ರಿ. ಪ್ಲೀಸ್ ಕೂತ್ಕೊಳ್ಳಿ. ಎಷ್ಟು ರಿದಮಿಕ್ ಆಗಿ ನೋಡಿ ಸರ್, ಎಷ್ಟೊಂದು ರಿದಮಿಕ್ ಆಗಿದೆ. ಯಾವ ಥರ ಇದೆ ಎಲ್ಲ ಹಬ್ಬ ಜಾತ್ರೆ ನಡೆದಿದೆ ಅನ್ಕೊಂಡು ಹೋಗ್ನಿ. ಯಾವ ಥರ ನಡೆದಿದೆ? ಡೆಫಿನೆಟ್ಲಿ ನಾಟ್ ಸರ್. ಬರೀ ಇದು ಏನಪ್ಪಾ ಅಂದ್ರೆ ಆ ಒಂದು ವೈಬ್ರೇಷನ್ಸ್ ಕ್ರಿಯೇಟ್ ಮಾಡಕ್ಕೆ ನೀವು ಹೇಳಿದ್ರಲ್ಲ, ಖುಷಿ ಇಲ್ಲ, ತೃಪ್ತಿ ಇಲ್ಲ ಅಂತ ಹೇಳಿದ್ರಲ್ವಾ. ಸೊ ನೋಡಿ, ಎದ್ದು ನಿಂತು ಎರಡು ಕೈಗಳನ್ನ ಪ್ರೀತಿನ ಮೇಲೆ ಚಪ್ಪಾಳೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಸ್ಗಳದೇ ಒಂದು ಜಾತ್ರೆ ಇದೆ. ಮಾಡ್ತಿದೀವಿ ಅಂತ ಹೇಳ್ತಿದ್ರಲ್ವಾ ಸ್ನೇಹಿತರೆ? ಖಂಡಿತವಾಗಲೂ ನಮಗೆ ಬದುಕನ್ನು ಕಟ್ಟಿಕೊಟ್ಟು ನಮಗೆ ಅನ್ನವನ್ನು. ಕರ್ನಾಟಕದ ಹೃದಯ ಭಾಗದಲ್ಲಿ ಸಮೃದ್ಧ ಸಂಸ್ಕೃತಿ, ಚೈತನ್ಯ ಭರಿತ ನಾಡಿನಲ್ಲಿ 25 ವರ್ಷಗಳ ಹಿಂದೆ ಒಂದು ಜೀವನಾಡಿಯನ್ನು ಸ್ಥಾಪಿಸಲಾಯಿತು. ಇದು ಸಮುದಾಯಗಳನ್ನು ಜೋಡಿಸಿದ, ಬದುಕನ್ನು ಸಶಕ್ತಗೊಳಿಸಿದ, ಸಾರ್ವಜನಿಕ ಸಾರಿಗೆಯ ಗತಿಯನ್ನೇ ಪರಿವರ್ತಿಸಿದ ಜೀವನಾಡಿಯ ಕಥೆ. ವಾಯವ್ಯ ಕರ್ಮ ಸಂಸ್ಥೆ NWKRTC 1997ರ ನವೆಂಬರ್ 1ರಂದು ಸ್ಥಾಪನೆಯಾದ NWKRTCಯು ಸಾರ್ವಜನಿಕ ಸಾರಿಗೆಯನ್ನು ಮರು ವ್ಯಾಖ್ಯಾನಿಸುವಂತಹ ಪ್ರಯಾಣವನ್ನು ಪ್ರಾರಂಭಿಸಿತು. 25 ವರ್ಷಗಳಲ್ಲಿ ಇದು ಕೇವಲ ಪ್ರಯಾಣದ ವಿಧಾನ ಮಾತ್ರವಲ್ಲದೆ ಅದನ್ನು ಮೀರಿ ಏಳಿಗೆ ಕಂಡಿದೆ. ಈ ಭಾಗದ ಉದ್ದಗಲಕ್ಕೂ 4830 ಬಸ್ಸುಗಳು ಪ್ರತಿನಿತ್ಯ ಸರಾಸರಿ 26 ಲಕ್ಷ ಪ್ರಯಾಣಿಕರನ್ನು ಸುಮಾರು 15 ಲಕ್ಷ ಕಿಲೋಮೀಟರ್ಗಳಷ್ಟು ಸಾಗಿಸುವುದರ ಮೂಲಕ ಇದು ಈಗ ವಿವಿಧತೆಯಲ್ಲಿ ಏಕತೆ, ಪ್ರಗತಿ ಮತ್ತು ಲಭ್ಯತೆಯ ಸಂಕೇತವಾಗಿದೆ. ಇಂದು NWKRTC 9 ವಿಭಾಗಗಳು, 55 ಬಸ್ ಡಿಪೋಗಳು ಮತ್ತು 176 ಬಸ್ ನಿಲ್ದಾಣಗಳ ವ್ಯಾಪಕ ಜಾಲವು 6 ಜಿಲ್ಲೆಗಳು, 58 ತಾಲೂಕುಗಳು ಮತ್ತು 4561 ಹಳ್ಳಿಗಳನ್ನು ವ್ಯಾಪಿಸಿದೆ. ಇದು ಕೇವಲ ಬಸ್ಸುಗಳ ಗುಂಪಲ್ಲ, ನಗರ ಕೇಂದ್ರಗಳನ್ನು ಸಂಪರ್ಕಿಸುವ ಸೇತುವೆ ಮತ್ತು ಅತಿ ದೂರದ ಪ್ರದೇಶಗಳ ಪ್ರತಿ ಮನೆ ಬಾಗಿಲಿಗೂ ಅವಕಾಶ ಮತ್ತು ಸಮೃದ್ಧಿ ತಲುಪಿಸುವ ಸ್ವರ್ಣರಥ. ಅಸಂಖ್ಯಾತ ಜನರ ಜೀವನ, ಮಾರುಕಟ್ಟೆಯನ್ನು ತಲುಪುವ ರೈತ, ಶಾಲೆಗೆ ಹೋಗುವ ವಿದ್ಯಾರ್ಥಿ ಮೂಲಕವೇ ಆಗಿರಲಿ, ಮಳೆ ಅಥವಾ ಬಿಸಿಲಿರಲಿ, ದೇವಾಲಯಗಳು, ವಿಲಕ್ಷಣ ಸ್ಥಳಗಳು, ಸಮುದ್ರ ತೀರಗಳಿಗಾಗಲಿ ಅಥವಾ ನಗರ, ಪಟ್ಟಣ ಮತ್ತು ದೂರದ ಹಳ್ಳಿಗಳನ್ನು NWKRTC ದೀರ್ಘ ದಾರಿಗಳು ಅಥವಾ ನಗರ ಬಸ್ ಸೇವೆಗಳ ಮೂಲಕ ತಲುಪುತ್ತದೆ. ಹೀಗಾಗಿ NWKRTC ಪ್ರತಿಯೊಬ್ಬರ ಆಯ್ಕೆಯಾಗಿದೆ. ಉಚಿತ ಪ್ರಯಾಣದ ನೋಡಿ ಫ್ರೆಂಡ್ಸ್, ಎಲ್ಲ ಒಳ್ಳೆ
ಅಲಂಕಾರಗೊಂಡು ರೆಡಿಯಾಗಿ ನಿಂತ್ಕೊಂಡಿದೆ ಉದ್ಘಾಟನೆ ಮಾಡೋದಕ್ಕೆ. ಇವಾಗ ಸಾರಿಗೆ ಸಚಿವರು ಬಂದ್ರಪ್ಪ ಅಂದರೆ ಎಲ್ಲ ಬಸ್ಗಳು ಉದ್ಘಾಟನೆ ಆಗ್ತದೆ. ಎಷ್ಟೊಂದು ಬಸ್ಗಳಿದೆ ಅಂದರೆ ಕನಿಷ್ಠ ಅಂದರೆ ಒಂದು 150 ಬಸ್ಸು ಮೇಲೆ ಇದೆ ಇಲ್ಲಿ. ಅಷ್ಟು ಬಸ್ಗಳು ಓಪನಿಂಗ್ ಆಗೋಕ್ಕೆ ರೆಡಿಯಾಗಿರೋದು ನೋಡಿ. ಒಳ್ಳೆ ಮದುವಣಗಿತ್ತಿ ಥರ ರೆಡಿಯಾಗಿ ಆ ಥರ ನಿಂತ್ಕೊಂಡಿದೆ ನಮ್ಮ ಬಸ್ಗಳೆಲ್ಲ. ನೋಡೋದಕ್ಕೆ ಒಂಥರ ಖುಷಿ ಆಗ್ತದೆ. ಸೂಪರ್ ಆಗಿದೆ. ಎಷ್ಟು ಮದುವೆನಾಗಿತ್ತೇನೆ, ಏನು ಮಾತಾಡೋಕ್ಕೆ ಆಗ್ತಾಯಿಲ್ಲ. ಹಂಗೆ ಅಷ್ಟೊಂದು ಗಾಡಿಗಳು ಕಾಣಿಸ್ತದೆ. NWKRTCಯ 25 ವರ್ಷಗಳ ಪರಂಪರೆಯ ಪ್ರತಿ ಯಶಸ್ವಿ ಪ್ರಯಾಣದ ಹಿಂದೆ ಬಸ್ ಚಾಲಕರ ನಿರ್ವಾಹಕರ ಶ್ರಮವಿದೆ. ಅವರು ಕೇವಲ ರಸ್ತೆಗಳ ನಾವಿಕರು ಮಾತ್ರವಲ್ಲ, ಕನಸುಗಳು ಮತ್ತು ಆಕಾಂಕ್ಷೆಗಳನ್ನು ಸಾಧಿಸುವ ಎಲ್ಲ ಗಾಡಿಗಳು ಅಲಂಕಾರ ಮಾಡಿದ್ದಾರೆ. ಯಾವ ಗಾಡಿನೂ ಬಿಟ್ಟಿಲ್ಲ. ಬ್ಯಾಕ್ ಸೈಡ್ ಇರೋದು ಗಾಡಿಗಳು, ಫ್ರಂಟ್ ಇರೋವೆಲ್ಲ ಅಲಂಕಾರ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಇರೋವೆಲ್ಲ ಅಲಂಕಾರ ಆಗಿಲ್ಲ. ಅವ್ರಿಗೆ ಹೂವಿನಾರು ಹಾಕಿಲ್ಲ, ಒಂದು ಸ್ಟಿಕ್ಕರ್ಗಳು ಮಾತ್ರ ಹಾಕಿದ್ದಾರೆ. ಅದನ್ನು ತೋರಿಸಿ ನಾನು. ಇದು ಫ್ರಂಟಲ್ಲಿ ಮಾತ್ರ ಇರೋ ವೆಹಿಕಲ್ ಎಲ್ಲ ಹೂವಿನಾರು ಹಾಕಿ ಭರ್ಜರಿಯಾಗಿ ಅಲಂಕಾರ ಮಾಡಿದ್ದಾರೆ. ಸುರಕ್ಷಿತ ಚಾಲನೆಗಾಗಿ ನಮ್ಮ ಚಾಲಕರು ಚಿನ್ನ ಮತ್ತು ಬೆಳ್ಳಿ ಪದಕಗಳನ್ನು ಪಡೆದಿದ್ದು ನಮ್ಮ ಹೆಮ್ಮೆ. NWKRTC ಅತ್ಯಾಧುನಿಕ ಯಂತ್ರೋಪಕರಣಗಳು, ವ್ಯಾಪಕ ಶ್ರೇಣಿಯ ಉಪಕರಣಗಳು ಮತ್ತು ನುರಿತ ಮತ್ತು ಅನುಭವಿ ತಂತ್ರಜ್ಞರ ತಂಡದೊಂದಿಗೆ ವಿಶಾಲವಾದ ಕಾರ್ಯಾಗಾರಗಳನ್ನು ಹೊಂದಿದೆ. ಇಲ್ಲಿ ಬಸ್ನ ಪ್ರತಿಯೊಂದು ಭಾಗವನ್ನು ಅಲ್ಲೇ ವಯಸ್ಸೆಲ್ಲ ಕೇಳಿಸ್ತದೆ, ಹಂಗಾಗಿ ನಾನು ನಿಮ್ಗೆ ಯಾವುದು ವಾಯ್ಸ್ ಕೊಡ್ತಾ ಇಲ್ಲ. ಆಲ್ಮೋಸ್ಟ್ ಆಗಿ ಹೊಸ ವಾಹನಗಳ NWKRTC ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಅಲ್ಲಿ ಹಿಂದ್ಗಡೆ. NWKRTC ತನ್ನ ಉದ್ಯೋಗಿಗಳ ಯೋಗಕ್ಷೇಮಕ್ಕಾಗಿ 50 ಲಕ್ಷ ರೂಪಾಯಿಗಳವರೆಗೆ ಅಪಘಾತ ವಿಮೆ, ಈ ಕಡೆ ಯಾವ ಬಸ್ಗಳು ಸ್ಟಿಕ್ಕರಿಂಗ್ ಏನು ಮಾಡಿಲ್ಲ. ಇಲ್ಲಿ ಲೈಲ್ಯಾಂಡ್ ಬಸ್ಗಳು ಏನು ಕಾಣಿಸ್ತದೆ ನೋಡಿ ನಿಮಗೊಂದು 25 ಬಸ್ಸು. ಇವು ಬಸ್ಗಳು ಮಾತ್ರ ಇವು ಸಿರ್ಸಿ ಡಿವಿಷನಿಗೆ ಕೊಟ್ಟಿರೋದಂತೆ. ಅಂದರೆ ಉಳ್ಕೆದ ಎಲ್ಲ ಡಿವಿಷನ್ಗೂ ಟಾಟಾ ಗಾಡಿಗಳು, ಬೇಸಿಕ್ಸ್ ಬ್ಯಾಕ್ ಡೋರ್ ಗಾಡಿ. ಈ KSRTC ಈ ಅಶೋಕ್ ಲೇಲ್ಯಾಂಡ್ ಗಾಡಿಗಳು ಏನಿದೆ ನೋಡಿ, ಅದು KMS ಬಾಡಿ ಬಿಲ್ಡು. ಆ ಗಾಡಿಗಳು ಫ್ರಂಟ್ ಡೋರ್ಗು, ಎಲ್ಲ ಗಾಡಿಗಳು ಫ್ರಂಟ್ ಡೋರ್ ಯಾವು. ಆ ಗಾಡಿಗಳು ಮಾತ್ರ ಸಿರ್ಸಿ ಡಿವಿಷನ್ಗೆ ಎಲ್ಲಿನೂ ರಿಜಿಸ್ಟ್ರೇಷನ್ ಆಗಿಲ್ಲ ಯಾವುದು. ಹಂಗಾಗಿ ಅವಕ್ಕೆ ಸಿಟಿಸನ್ ಗೊತ್ತಾಗಲ್ಲ. ಬಟ್ ನಿನ್ನೆ ಒಬ್ಬರು ಡ್ರೈವರ್ಗಳು ಸಿಕ್ಕಿದ್ರು, ಅವ್ರು ಹೇಳಿದ್ರು ನಮಗೂ ಗೊತ್ತಿರಲಿಲ್ಲ ಯಾಕೆ ಹಿಂಗೆ ಬಂದಿದೆ ಅಂತೇಳಿ. ಅವ್ರು ಹೇಳಿದ್ರು ಸಿರ್ಸಿ ಡಿವಿಷನ್ ಗಾಡಿಗಳಿಗೆ ಎಲ್ಲ ಗಾಡಿಗಳು ಅಶೋಕ್ ಲೇಲ್ಯಾಂಡ್ ಗಾಡಿಗಳು ಅಂತ. ಅವು ಯಾವಿನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ. ಎಲ್ಲ ನಿನ್ನೆ ಹಾಕಿರೋ ವೀಡಿಯೋದಲ್ಲೆಲ್ಲ ಕಮೆಂಟಲ್ಲಿ ತುಂಬ ಜನ ಕೇಳಿದರು, ಬ್ರೋ ಯಾಕೆ ಸಿರ್ಸಿ ಡಿವಿಷನಿಗೆ ಬಸ್ಗಳಿಲ್ಲ, ಸಿರ್ಸಿ ಡಿವಿಷನಿಗೆ ಕೊಟ್ಟಿಲ್ಲ ಅಂತೇಳಿ. ಈಗ ಹೇಳ್ತಾ ಇದೆ ನೋಡಿ, ಸಿರ್ಸಿ ಡಿವಿಷನ್ ಏನಿದೆಯಲ್ಲ ಎಲ್ಲ ಲೇಲ್ಯಾಂಡ್ ಗಾಡಿಗಳು ಏನು ಕಾಣಿಸ್ತಾ ಇದೆ ನೋಡಿ, ಈ ಲೇಲ್ಯಾಂಡ್ ಗಾಡಿಗಳೆಲ್ಲ ಸಿರ್ಸಿ ಡಿವಿಷನ್ ಇವು. ಆಮೇಲೆ ಟಾಟಾ ಗಾಡಿಗಳು ಮಾತ್ರ ಬೇರೆ ಡಿವಿಷನ್ ಇದೆ ನೋಡಿ. ಈ ಕಡೆ ಎಲ್ಲ ಇದೆಲ್ಲ ಹಿಂದೆಯಿಂದ ಇದು ಕಾಣಿಸ್ತಾ ಇರೋದು ಅತನ ಡಿಪೋ ಗಾಡಿಗಳಿದೆ ನೋಡಿ. ಇಲ್ಲೆಲ್ಲ ಊಟಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇವಾಗ ಬಂದರೆ ಇದಕ್ಕೆ. ಇಲ್ಲಿ ಈ ಕಡೆ ಇರೋದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗಾಡಿಗಳು ಅಂದರೆ. ಜಾತ್ರೆ ಈಗ ಬರ್ತಾ ಇದ್ದಾರೆ ಮಿನಿಸ್ಟರ್ ಸಾಹೇಬರು, ಸಾರಿಗೆ ಸಚಿವರಾದ ಶ್ರೀ ರಾಮಲಿಂಗ ರೆಡ್ಡಿ ಅವರು ಬರ್ತಾ ಇದ್ದಾರೆ ಇವಾಗ. ಆಮೇಲೆ ಸಂತೋಷ್ ಲಾಡ್ ಅವರು ಸಚಿವರು ಇವರೆಲ್ಲ ಬಂದು ಉದ್ಘಾಟನೆ ಮಾಡೋದು ಬಂದಿದ್ದಾರೆ ನೋಡಿ. ಅಲ್ಲಿ ಗಾಡಿಗಳು ಬರ್ತಾ ಇದ್ದಾರೆ ಅವರೆಲ್ಲ ನೋಡಿ.
ಕಡೆ ಎಲ್ಲ ನಿಂತಿರೋದು. ನೋಡಿ ಈಗ ಬಂದಿದ್ದಾರೆ, ಅವ್ರು ಹೋಗ್ತಾ ಇದ್ದಾರೆ ಇವಾಗಲೇ ಅವರಿಂದ ಇಲ್ಲ ಕ್ಯಾಮ್ರಾದಿಂದ. ನೋಡಿ ಬಂದಿದ್ದಾರೆ ಸಚಿವರು ಇವರು. ಭದ್ರತಾ ತಂಡ ಗೌರವ ವಂದನೆ. ಭದ್ರತಾ ತಂಡ ಯಥಾಸ್ಥಿತಿ. ಭದ್ರತಾ ತಂಡ ವಿಸರ್ಜನೆ. ನೋಡಿ ಈ ಕಡೆ ಎಲ್ಲ ಕಾಣಿಸ್ತಾರೆ ಗಾಡಿಗಳು. ಈಗ ಓಪನಿಂಗ್ ಹಾಕಿ ರೆಡಿಯಾಗಿ ಬರೋದು. ನೂತನ